ಎಲ್ಲರಿಗೂ ನಮಸ್ತೆ. ಶ್ರೀಮತಿ ಕೆ ವಿ ಯಶೋಧರಾಜಣ್ಣ, ಈ ಹುಟ್ಟುಹಬ್ಬದ ಸಮಾರಂಭ ನನ್ನ ಮದುವೆಯಾಗಿ ಬಂದಾಗಿಂದಲೂ ನಾನು ನೋಡ್ತಾ ಇದ್ದೇನೆ. ರಾಜಣ್ಣವರು ಇಲ್ಲಿ ಸರಳವಾಗಿ ಸುತ್ತಮುತ್ತ ಸ್ಥಳೀಯರ ಜೊತೆ ಇದೇ ಇವರ ನೋಡಿ ಇವರೆಲ್ಲ ತಾತ ಮುತ್ತಾತನ ಕಾಲದಿಂದ ರಾಜಣ್ಣವ್ರನ್ನ ನಾಯಕರು ಅಂತ ಒಪ್ಕೊಂಡು ಜೊತೆಲೇ ಆತ್ಮೀಯವಾಗಿ ಭಾಳ ಸರಳವಾಗಿ ಮಕ್ಕಳ ಥರ ಹೋಗ್ತಾ ಇರೋ ಜನ. ಇವ್ರ ಮಧ್ಯದಲ್ಲಿ ಈಗ ಹೊಸ ಸೇರ್ಪಡೆ ಈ ಆಟೋದವರು ಇವರೆಲ್ಲ ಒಂದು ಸಂಘ ಬಂದಿತ್ತು. ಇವರೆಲ್ಲರ ಮಧ್ಯದಲ್ಲಿ ಒಂದು ಸರಳವಾಗಿ ರಾಜಣ್ಣವರು ಅವತ್ತಿಂದ ಆಚರಣೆ ಮಾಡ್ಕೊತಾರೆ. ಹಾಗಾಗಿ ಅವರಿಗೆ ಚಾಮುಂಡೇಶ್ವರಿ ದೀರ್ಘಾರೋಗ್ಯ ದೀರ್ಘಾಯುಷ್ ಕೊಟ್ಟು ಸರ್ವ ರೀತಿಯಲ್ಲೂ ಇಲ್ಲಿ ಯಾರ್ಯಾರು ಆತ್ಮೀಯರು ಬಂದಿದ್ದರು, ಇಲ್ಲಿಂದ ವಿಶ್ಗಳು ಬೆಳಗ್ಗೆಂದು ಮಾಡಿದ್ದಾರೆ. ಈ ಕ್ಷೇತ್ರದ ಎಲ್ಲರೂ ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಬೇರೆ ಪಕ್ಷದವರು ಎಲ್ರಿಗೂ ಸಹ ನಾನು ಧನ್ಯವಾದ ತಿಳಿಸ್ತಾ, ಇವತ್ತು ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಮಾಡಿದ್ದೀರಾ, ಅದ್ರ ಬಗ್ಗೆ ಹೇಳ್ತೀರಾ? ಅಲ್ಲ, ನಾವು ಈ ಕ್ಷೇತ್ರದಲ್ಲಿ ರಾಜಣ್ಣವರು ಅವತ್ತಿಂದನೂ 40 ವರ್ಷದಿಂದ ಕುಡಿಯೋಕ್ಕೆ ನೀರು ತಂದಿರೋದವ್ರೆ, ಶಾಲೆಗೆ ಉಚಿತ ಕಟ್ಟಡ ಕೊಟ್ಟಿರೋದವ್ರೆ, ಫ್ರೀ ಇವನ್ನ ಶಾಲಾ ಮೈದಾನ ಕೊಟ್ಟಿರೋದವ್ರೆ, ಫ್ರೀ ಹಕ್ಕುಪತ್ರಗಳನ್ನ ಕೊಟ್ಟಿರೋದವ್ರೆ. ಹಾಗೆ ಏನಾದ್ರು ಒಂದು ಸೇವೆ ಇದ್ದೇ ಇರುತ್ತೆ ಅವ್ರ ಹುಟ್ಟುಹಬ್ಬದ ದಿವಸ. ಹಾಗೆ ಒಂದು ಸೇವೆ ಅಷ್ಟೇ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹಾಲಚಾಕರ ಸಂಘದ ಎಲ್ಲ ಜನರಿಗೂ ಸಾಕಷ್ಟು ಜನ ಬಂದಿದ್ದಾರೆ. ಪೋಸ್ಟರ್ ನೋಡಿ ಅವ್ರುಗಳಿಗೂ ಸಹ ನಾನು ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೇನೆ. ಒಂದು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ, ಇದು ದೇವೇಗೌಡರು ಕುಮಾರಣ್ಣ ಅವರು ಸತ್ಯವಾಗಿ ನಮ್ಮನ್ನು ಹೇಳಿ ನಿಲ್ಲಿಸಿದ್ರು. ಯಾಕಂದರೆ ಮಹೇಶ್ವರಿ ಸಾಕ್ಷಿಯಾಗಿ ನಾವು ನಿಷ್ಠಾವಂತರು, ಭಾಳ ನಿಷ್ಠೆಯಿಂದ ನಾವಿಲ್ಲಿ ಈ ಸಲ ಚುನಾವಣೆ ನಡೆಸಿದ್ದೇವೆ. ಸಾಧಕ ಬಾಧಕ ಎಲ್ಲ ಭಗವತಿಗೆ ಸೇರಿರುತ್ತೆ. ಇದರಲ್ಲಿ ಸತ್ಯ ಇದ್ದರೆ ಒಂದು ದಿವಸ ರಾಜಣ್ಣ ಅವ್ರ ಜಯ ಖಂಡಿತ ಆಗುತ್ತೆ. ಇದು ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಧನ್ಯವಾದ.